वो बहुत ही इसमें मेहनत कर रहे हैं, तो इंशाल्लाह उनके साथ जुड़ के जो भी बेहतर होगा इनके लिए इंशाल्लाह। हमारे विजिट ज़मीर अहमद साहब का भी बहुत बहुत शुक्रिया अदा कर रहे थे कि मीनूगारी को सिर्फ वोट के लिए इस्तेमाल, तालीम जितनी हासिल करेंगे इंशाल्लाह आपको बहुत बेहतर होगा। और ಖಿಜರ್ ಅಹಮದ್ ಅವರು ಯಾರು ವೀಕ್ಷಕರೇ? ಖಿಜರ್ ಅಹಮದ್ ಬಗ್ಗೆ ನೀವು ತಿಳ್ಕೊಳ್ಬೇಕಂದ್ರೆ ಈ ನ್ಯೂಸ್ ಖಂಡಿತ ನೋಡ್ಲೇಬೇಕು ವೀಕ್ಷಕರೇ. ಖಿಜರ್ ಅಹಮದ್ ಅವರು ಸುಮಾರು ಹಲವು ವರ್ಷಗಳಿಂದ ಸೋಷಿಯಲ್ ವರ್ಕ್ ಮಾಡ್ತಾ ಬಂದಿದ್ದಾರೆ ಹಾಗೂ ಇವರು ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ವೀಕ್ಷಕರೇ, ಸೋಷಿಯಲ್ ವರ್ಕ್ ಬಗ್ಗೆ ಮಾತಾಡ್ಬೇಕಂದ್ರೆ ಇವರು ರೀಸೆಂಟ್ಲಿ ಪಿಜೆಡ್ ಜಮೀರ್ ಅಹಮದ್ ಅವರ ಬರ್ತ್ಡೇಯಲ್ಲಿ ಹಲವು ಜನರನ್ನು ರೇಷನ್ ಕಿಟ್ ಆಗ್ಲಿ ಅಥವಾ ಸೀರೆ ಆಗ್ಲಿ ಇವೆಲ್ಲ ಕೊಟ್ಟಿದ್ದಾರೆ ವೀಕ್ಷಕರೇ. ಹಾಗೂ ಇದೇ ತರ ಇದು ಅಲ್ಲದೆ ಅವರು ತುಂಬಾ ಸೋಷಿಯಲ್ ವರ್ಕ್ ಮಾಡ್ತಾ ಬಂದಿದ್ದಾರೆ ವೀಕ್ಷಕರೇ. ಖಿಜರ್ ಅಹಮದ್ ಅವರು ಚಾಮರಾಜಪೇಟೆಯಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ ಹಾಗೂ ಇದೇ ತರ ಅವರು ಕಾಂಗ್ರೆಸ್ ಲೀಡರ್ನೂ ಆಗಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಇದ್ದೂನು ಅವ್ರು ತುಂಬಾ ಕೆಲಸ ಮಾಡಿದ್ದಾರೆ ವೀಕ್ಷಕರೇ. ಇದೇ ತರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯಿಂದ ನಿನ್ನೆ ಕೆಪಿಸಿಸಿ ಕಚೇರಿಯಲ್ಲಿ ಇವ್ರನ್ನ ಮೀನುಗಾರರ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಯಾಗಿ ಮಾಡಿದ್ದಾರೆ ಹಾಗೂ ಇದೇ ತರ ಇವ್ರ ಜೊತೆಗೆ ಸೈಯದ್ ನಾಸಿರ್ ಅವರನ್ನು ಜಾಯಿಂಟ್ ಸೆಕ್ರೆಟರಿ ಆಗಿ ನೇಮಕ ಮಾಡಿಕೊಂಡಿದ್ದಾರೆ ವೀಕ್ಷಕರೇ. ಹಾಗೂ ಇದೇ ತರ ನೀವು ನೋಡಬಹುದು ಖಿಜರ್ ಅಹಮದ್ ಅವರನ್ನು ಹಾಗೂ ಜಾಯಿಂಟ್ ಸೆಕ್ರೆಟರಿ ಆದ ಸೈಯದ್ ನಾಸಿರ್ ಅವರನ್ನು ಯಾವ ತರ ಸ್ಥಾನ ಕೊಟ್ಟಿದ್ದಾರೆ ಹಾಗೂ ಇದೇ ತರ ಅವ್ರಿಗೆ ಯಾವ ತರ ಸನ್ಮಾನ ಮಾಡ್ತಿದ್ದಾರೆ ವೀಕ್ಷಕರೇ. ಇದೇ ತರ ಪಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ಇದೆಲ್ಲ ಆಯ್ತು ಹಾಗೂ ಇದೇ ತರ ಇದನ್ನ ಕುರಿತು ಪಿ ಮಂಜುನಾಥ್ ಅವರು ಹಾಗೂ ಖಿಜರ್ ಅಹಮದ್ ಅವರು ಏನ್ ಮಾತಾಡಿದ್ದಾರೆ ಬನ್ನಿ ಕೇಳೋಣ. ಒಂದು ಖಿಜರ್ ಅಹಮದ್ ಅಂತ ಹೇಳಿ ಅವ್ರನ್ನ ರಾಜ್ಯ ಕಾರ್ಯದರ್ಶಿಯನ್ನಾಗಿ ಮಾಡಿದ್ದೀವಿ. ಅದ್ರ ಜೊತೆಗೆ ಸೈಯದ್ ನಾಸಿರ್ ಅಂತ ಹೇಳಿ ಅವ್ರನ್ನ ಜಂಟಿ ಕಾರ್ಯದರ್ಶಿ ಅಂತ ಹೇಳಿ ಮಾಡಿದ್ದೀವಿ. ಇಬ್ಬರಿಗೆ ಇವತ್ತು ನೇಮಕಾತಿ ಆದೇಶಗಳನ್ನ ಕೊಟ್ಟಿದ್ದೀವಿ. ಮೀನುಗಾರರನ್ನ ಹಾಗೂ ಮೀನುಗಾರಿಕಾ ವೃತ್ತಿಯನ್ನ ಏನು ಅವಲಂಬಿಸ್ಕೊಂಡು ಯಾರು ಜೀವನ ಮಾಡ್ತಾ ಇದ್ದಾರೆ ಅವ್ರನ್ನ ರಾಜಕೀಯವಾಗಿ ಮುನ್ನೆಲೆಗೆ ತಗೊಂಡ್ಬರೋದಕ್ಕೋಸ್ಕರ ಇವತ್ತು ಅವ್ರಿಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದೀವಿ. ಆ ಜವಾಬ್ದಾರಿ ಅವರು ನಿಭಾಯಿಸ್ತಾರೆ ಅನ್ನೋಂಥ ಒಂದು ಭರವಸೆ ಮತ್ತು ನಂಬಿಕೆ ನನಗಿದೆ. ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಮತ್ತು ನಮ್ಮ ಪಕ್ಷದ ಎಲ್ಲ ನಾಯಕರ ಕೃಪಾಶೀರ್ವಾದ ಅವ್ರಿಗೆ ದೊರೀಲಿ ಮತ್ತು ಅವರು ಒಳ್ಳೆ ರೀತಿಯಿಂದ ರಾಜಕೀಯವಾಗಿ ಮುನ್ನೆಲೆಗೆ ಬರಲಿ ಅಂತ ಹೇಳಿ ನಾನು ಇವತ್ತಿನ ದಿವಸ ಶುಭಾಶಯಗಳನ್ನು ಕೋರ್ತೇನೆ. ಏನೇನು ಶಿಕ್ಷಣ ಕೊಟ್ಟಿದ್ದಾರೆ ಡೆವಲಪ್ಮೆಂಟ್ ಮಾಡಬೇಕು ಎಲ್ಲ ಆಲ್ರೆಡಿ ನಮ್ಮ ಇನ್ಸ್ಟ್ರಕ್ಷನ್ಸ್ ಏನೇನಿದೆ ಪಕ್ಷದ ಒಳಗೆ ಪಕ್ಷದ ಚಟುವಟಿಕೆಗಳು ಯಾವ ರೀತಿ ಇರಬೇಕು ಮತ್ತು ಹಿರಿಯ ನಾಯಕರುಗಳು ನಮ್ಮ KPCCಯ ರಾಜ್ಯದ ಅಧ್ಯಕ್ಷರು ಮತ್ತು ನಾಡಿನ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರ ಮಾರ್ಗದರ್ಶನ ಮತ್ತು 5 ಜನ ಕಾರ್ಯಾಧ್ಯಕ್ಷರುಗಳಿದ್ದಾರೆ. ಆ 5 ಜನ ಕಾರ್ಯಾಧ್ಯಕ್ಷರುಗಳು ಏನು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಆ ಮಾರ್ಗದರ್ಶನ ಪ್ರಕಾರ ಇವತ್ತು ಅವರೆಲ್ಲ ಕೆಲಸ ಮಾಡ್ಕೊಂಡು ಹೋಗಿ ಅಂತಂದು ಹೇಳಿದ್ದೀವಿ. ಮುಂಬರ್ತಕ್ಕಂಥ ಗ್ರೇಟರ್ ಬ್ಯಾಂಗ್ಳೂರು ಚುನಾವಣೆಗಳಿರ್ಬೋದು, ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳಿರ್ಬೋದು, ಗ್ರಾಮ ಪಂಚಾಯತಿ ಚುನಾವಣೆಗಳಿರ್ಬೋದು, ಈ ಎಲ್ಲ ಚುನಾವಣೆಗಳಲ್ಲೂ ಸಕ್ರಿಯವಾಗಿ ಮೀನುಗಾರರನ್ನ ತೊಡಗಿಸ್ಕೊಂಡು ಮೀನುಗಾರರು ಇವತ್ತು ಏನು ಕೇವಲ ಮತದಾನಕ್ಕೋಸ್ಕರ ಮಾತ್ರ ಇಲ್ಲ, ಅವರ ಮತ ಅತ್ಯಂತ ಅಮೂಲ್ಯ. ಸರ್ಕಾರ ಮೀನುಗಾರರ ಪರವಾಗಿದೆ, ನಮ್ಮ ಪಕ್ಷನೂ ಮೀನುಗಾರರ ಪರವಾಗಿದೆ. ಇವತ್ತು ಮೀನುಗಾರಿಕೆಯನ್ನು ಅವಲಂಬಿಸ್ಕೊಂಡು ಏನು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಪ್ರತಿಯೊಬ್ಬರಿಗೂ ಬೆನ್ನೆಲುಬಾಗಿ ನಿಲ್ಲುವಂಥ ಕೆಲಸಗಳನ್ನು ಇವರು ಮಾಡಲಿ ಅಂತ ಹೇಳಿ ಇವ್ರಿಗಾಗಲೇ ನಾವು ಸೂಚನೆಯನ್ನು ನೀಡಿದ್ದೀನಿ. ಆ ಕೆಲಸಗಳನ್ನು ಇವತ್ತಿನಿಂದನೇ ಅವರು ಪ್ರಾರಂಭ ಮಾಡಲಿ ಅಂತ ಹೇಳಿ ಅವ್ರಿಗೆ ಇವತ್ತು ಆದೇಶ ಪ್ರತಿಯನ್ನು ಕೊಟ್ಟು ಅವ್ರಿಗೆ ಶುಭಾಶಯಗಳನ್ನು ಸಹ ಕೋರಿದ್ದೀನಿ. रहमतुल्लाहि व बरकातहू। सबसे पहले तो उस रब का शुक्रिया अदा करता हूँ मैं, और साथ ही मेरे माँ बाप का बहुत ही तहे दिल से मैं शुक्रिया अदा करता हूँ। इस मकाम पे पहुँचने का उनका बहुत बड़ा दुआ है और बहुत सारी मेहनत है। अल्हम्दुलिल्लाह उनको अल्लाह से आला मुकाम मिले, ज़िंदगी में हयात रहें इंशाल्लाह। और रही बात आज KPCC में मुझे अल्हम्दुलिल्लाह आज कनाडा का स्टेट फिशरीज़ का सेक्रेटरी का पोस्ट मिला है। उसका मैं हमारे सिद्धरामैया सर, हमारे CM और हमारे DCM और KPCC के अध्यक्ष जी चंद्रशेखर का बहुत तहे दिल से शुक्रिया अदा करता हूँ। और हमारे विजिट ज़मीर अहमद साहब का भी बहुत बहुत शुक्रिया अदा करता हूँ। और साथ ही साथ मेरे जो चेयरमैन हैं जो फिशरीज़ के जी मंजूनाथ संगारप्पा, उनका भी तहे दिल से शुक्रिया अदा करता हूँ। उन्होंने मुझे एक मौका दिया है कि मैं अपना काम बखूबी निभाऊं और उसमें खड़ा उतरूं इंशाल्लाह। क्या काम है, क्या रोल है, क्या इंस्ट्रक्शन मिली? फिर पहले तो मैं पार्टी में बहुत से सालों से जुड़ा हूँ, तो अभी एक नया रोल ऐड किया गया है मुझे। इंशाल्लाह जो भी हाई कमांड या जो भी मेरे चेयरमैन, जो भी मेरे बड़े सीनियर्स, जो भी अल्हम्दुलिल्लाह ये करेंगे इंशाल्लाह मैं उसका हर भरपूर उसका मैं ये करूँगा,
करता हूँ। तुम्हें किस ने एक नौजवानों के लिए क्या मैसेज है, क्या उनको एक सेकेंड रिलेशनशिप क्रिएट करने का मौका मिलता है कैसा? सबसे पहले तो मैं हर माशरे के, हर तबके के, हर कम्युनिटी के लोगों को ये बोलता हूँ, एजुकेशन पे मैं बहुत ध्यान देता हूँ, एजुकेशन पे बहुत स्ट्रेस करता हूँ। तो तालीम जितनी हासिल करेंगे इंशाअल्लाह आपको बहुत बेहतर होगा, और उसी का एक नतीजा है आपके सामने खड़ा है। एजुकेशन इज़ मोर पावरफुल एंड नॉलेज इज़ मोर पावरफुल, और मेहनत सबसे बड़ी चीज़ है। बड़ों का कहाँ सुने, और अपना जो बेसिक है वो मत छोड़ें। ये जो पोस्ट मिला है फिशरीज डिपार्टमेंट जी। में, इससे क्या लोगों को फायदा हो सकता है, क्या लोगों को फायदा पहुंचाने का काम करेंगे? जितने भी हमारे एरिया के हो जाए, चाहे कर्नाटका के हो जाए, जहाँ जितने भी लोग हैं, इंशाल्लाह उनको जो भी परेशानी है, जैसे कि हमारे चेयरमैन साहब कह रहे थे कि मीनूगारी के वो सिर्फ वोट के लिए इस्तेमाल करते हैं, वो बहुत ही इसमें मेहनत कर रहे हैं। तो इंशाल्लाह उनके साथ जुड़ के जो भी बेहतर होगा इनके लिए इंशाल्लाह हम वो काम